ನೋಡಿ ತೆಂಗಲ್ಲಿ ರೈತರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳ್ತೀನಿ. 2 ವರ್ಷಕ್ಕೆ ಕಾಯಿ ಬರುತ್ತೆ, 200 ಕಾಯಿ ಬರುತ್ತೆ, 300 ಕಾಯಿ ಬರುತ್ತೆ ಅಂತ ಹೇಳ್ತಾರೆ. ಯಾವುದು ಕೂಡ ಯಾಕೆ ಬರಲ್ಲ ಅಂದರೆ ನರ್ಸರಿಯವರ ಮಿಸ್ಟೇಕಾ ಅಂದರೆ ಅಲ್ಲ. ಟೆಂಪೋಗಳಲ್ಲಿ ಹಲವಾರು ತೆಂಗಿನ ಗಿಡಗಳನ್ನು ಬಂದ್ಬಿಟ್ಟು ಸೇಲ್ ಮಾಡ್ತಾರೆ. ಅವೆಲ್ಲ ಕೂಡ ನಾರ್ಮಲ್ ಆಗಿ ನಾಟಿನೇ ಇರುತ್ತೆ. ಹೈಬ್ರಿಡ್ ಅನ್ನೋದು ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟು ತೆಂಗಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತಳಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ನಾಟಿ ಏನಂದರೆ ನಿಮ್ಗೆ 6ರಿಂದ 7 ವರ್ಷಕ್ಕೆ ಕಾಯಿ ಬರುತ್ತೆ. ಮಿನಿಮಮ್ 80 ವರ್ಷದಿಂದ 100 ವರ್ಷದವರೆಗೂ ಇರುತ್ತೆ. ನಾಟಿ ಎಷ್ಟು ಕಾಯಿ ಬಿಡುತ್ತೆ ಅಂದರೆ 120ರಿಂದ 150 ಕಾಯಿ ಬಿಡುತ್ತೆ. ಸೊ ನಾಟಿಯಲ್ಲಿ ಅಡ್ವಾಂಟೇಜ್ ಏನಂದರೆ ಲೆಸ್ ಮೈಂಟೆನೆನ್ಸ್. ನಾಟಿ ಹಸು ಹೇಗೋ ನಾಟಿ ತಳಿ ಕೂಡ ಹಾಗೆ. ನಿಮ್ಗೆ ಕೆಲವೊಂದು ಟೈಮ್ ನೀರು ಕೊಟ್ಟಿಲ್ಲ ಅಂದರೂ ಕೂಡ ತಡ್ಕೊಳ್ತವೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡ್ವಾರ್ಫ್. ಈ ಮಲೇಶ್ವನ್ ಡ್ವಾರ್ಫಲ್ಲಿ ಯೆಲ್ಲೋ, ಗ್ರೀನು, ಆರೆಂಜು ಮತ್ತು ಹಲವಾರು ಡ್ವಾರ್ಫ್ ವೆರೈಟಿಗಳನ್ನು ನಮ್ಮ ಯೂನಿವರ್ಸಿಟಿಯವರು ಡೆವಲಪ್ ಮಾಡಿದ್ದಾರೆ. ಬಟ್ ಡ್ವಾರ್ಫ್ ವೆರೈಟಿಯಲ್ಲಿ ನೆಗೆಟಿವ್ ಏನಂದರೆ ಇದು ಓನ್ಲಿ ಎಳ್ನೀರಿಗೆ ಮಾತ್ರ ಆಗುತ್ತೆ. ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂತೇಳ್ಬಿಟ್ಟು ಬಂದಿದೆ ಹೈಬ್ರಿಡಲ್ಲಿ DJ, ರಾಮಗಂಗಾ, ಗಂಗಾ ಬೋಂಡಮ್ ಮತ್ತು ಇನ್ನೂ ಹಲವಾರು ವೆರೈಟಿಗಳನ್ನು ಸಿಗುತ್ತೆ. ಸೊ ಪಾಪ್ಯುಲರ್ ಬಂದ್ಬಿಟ್ಟು ಇವು. ಇದರಲ್ಲಿ DJ ಬಂದುಬಿಟ್ಟು ಚೆನ್ನಾಗಿದೆಯಾ ಅಂದರೆ ಖಂಡಿತ ಚೆನ್ನಾಗಿದೆ. ಬಟ್ ಅವ್ರದ್ದು ಏನಂದರೆ ನೀವು ಮೇಂಟೆನೆನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ. ಕರೆಕ್ಟ್ ಟೈಮ್ ನೀರು ಕೊಡಬೇಕು, ಕರೆಕ್ಟ್ ಟೈಮ್ ಗೊಬ್ಬರ ಪ್ಲಸ್ ಗ್ರೋತ್ ಹಾರ್ಮೋನ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಸೊ ಇನ್ನು ರಾಮಗಂಗಾ ಅಂತ ಬಂದರೆ ಇದು ಉಮಾಪತಿ ಫಾರ್ಮ್ಸ್ ಅಂತ ತಮಿಳುನಾಡಲ್ಲಿ ಮಾತ್ರ ಸಿಗುತ್ತೆ. 1 ಇಯರ್ ವೆಯ್ಟಿಂಗ್ ಪೀರಿಯಡ್ ಇದೆ. ಅವ್ರದ್ದು ಕೂಡ 300 to 350 ಕಾಯಿ ಬರುತ್ತೆ. ಆದರೆ ಅದಕ್ಕಿಂತ ಬೆಸ್ಟ್ ಯಾವುದಪ್ಪ ಅಂದರೆ ಗಂಗಾ ಬೋಂಡಮ್ ಕ್ರಾಸ್. ಈ ಗಂಗಾ ಬೋಂಡಮ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ಬೋಂಡಮ್ ಆಂಧ್ರ ಮತ್ತು ತಮಿಳುನಾಡಲ್ಲಿ ಆಲ್ರೆಡಿ ಪಾಪ್ಯುಲರ್ ಆಗಿತ್ತು. ಸೊ ನಿಮಗೆ ಒಂದು ಕಾಯಿ ದೊಡ್ಡದಿರುತ್ತೆ ಕಾಯಿ ಮತ್ತು 1 ಲೀಟರ್ವರೆಗೂ ಕೂಡ ಗಂಗಾ ಬೋಂಡಮಲ್ಲಿ ನೀರಿರ್ತಿತ್ತು. ಸೊ ಗಂಗಾ ಬೋಂಡಮ್ ಅನ್ನೋದು ಓನ್ಲಿ ನೀರಿರ್ತಿತ್ತು. ಸೊ ಅದನ್ನೇ ಕ್ರಾಸ್ ಮಾಡಿ ಈಗ ಗಂಗಾ ಬೋಂಡಮ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆಯಲ್ಲ. ಸೊ ಅದರಲ್ಲೇ ಹೊಸ ವೆರೈಟಿ ಬಂದುಬಿಟ್ಟು ಗಂಗಾ ಬೋಂಡಮ್ ಕ್ರಾಸ್. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇದು ಲೆಸ್ ಮೇಂಟೆನೆನ್ಸಲ್ಲೂ ಕೂಡ ಪರವಾಗಿಲ್ಲ. ಅಂದರೆ ನಾಟಿ ಮತ್ತು ಡ್ವಾರ್ಫ್ ಎರಡಕ್ಕೂ ಸೆಂಟ್ರಲ್ ಮೇಂಟೆನೆನ್ಸ್ ಇದ್ರೂ ಕೂಡ ಇದು ಚೆನ್ನಾಗಿ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಇದು ಎಳ್ನೀರಿಗೂ ಆಗುತ್ತೆ, ಒಬ್ಬರಿಗೂ ಆಗುತ್ತೆ. ಸೊ ಇದು ಮತ್ತು ಇನ್ನೊಂದು ಹೈಬ್ರಿಡ್ ವೆರೈಟಿಗಳು ಯಾಕೆ ರೇಟ್ ಜಾಸ್ತಿ ಇರುತ್ತೆ ಅಂದರೆ ನೀವು ಯಾವುದೇ ಹೈಬ್ರಿಡ್ಗೆ ಹೋದ್ರೂ ರೇಟ್ ಜಾಸ್ತಿ ಇರುತ್ತೆ. ಏನಕ್ಕಂದರೆ ನೀವು ನಾರ್ಮಲಾಗಿ ನಾಟಿ ಯಾವ ಕಾಯಿ ಹಾಕಿದ್ರೂ ಕೂಡ ಮೊಳಕೆ ಆಗಿಬಿಟ್ಟು ಗಿಡ ಆಗುತ್ತೆ. ಬಟ್ ಹೈಬ್ರಿಡಲ್ಲಿ ಹೆಂಗಂದರೆ ಒಂದು ತೆಂಗು ಹೂವು ಬಿಟ್ಟಾಗಲೇ ಮೇಲ್ ಫ್ಲವರ್ಸನ್ನು ಕಟ್ ಮಾಡಿ ಫೀಮೇಲ್ ಫ್ಲವರ್ಸನ್ನು ಮಾತ್ರ ಇಟ್ಕೊಂಡು ನಮ್ಗೆ ಯಾವ ತಳಿ ಬೇಕೋ ಆ ತಳಿನ ತೊಗೊಬಂದುಬಿಟ್ಟು ಪೋಲನ್ ಗ್ರೈನ್ಸ್ನ ಸ್ಪರ್ಶ ಮಾಡಬೇಕು. ಸೊ ಹಂಗೆ ಮಾಡಿ ಒಂದು 6 months 1 year ವೆಯ್ಟ್ ಮಾಡಿ ಅದಾದ ನಂತರ ಕಾಯಿ ತೊಗೊಂಡು ಇಷ್ಟೆಲ್ಲ ಪ್ರೋಸೆಸ್ ಇರೋದಕ್ಕೆ ಹೈಬ್ರಿಡ್ ಅನ್ನೋದು ನಾರ್ಮಲಾಗಿ 400, 500, 600ವರೆಗೂ ಇರುತ್ತೆ. ಸೊ ನಾವು ನೆನ್ನೆ ಹೇಳಿರುವಂಥದ್ದು ಗಂಗಾ ಬೋಂಡಮ್ ಕ್ರಾಸ್ ತುಂಬ ಒಳ್ಳೆ ವೆರೈಟಿ. ಲೆಸ್ ಮೈಂಟೆನೆನ್ಸಲ್ಲೂ ಕೂಡ ಒಳ್ಳೆ ಇದು ಬರುತ್ತೆ. 200ರಿಂದ 250 ಕಾಯಿ ಬರುತ್ತೆ. 3 ವರ್ಷಕ್ಕೆ 100% ಕಾಯಿ ಬರುತ್ತೆ. ಆದರೆ ಒಂದು ರೈತರು ನೆನ್ಪಿಟ್ಕೋಬೇಕು, ಚೆನ್ನಾಗಿ ನೀರು ಗೊಬ್ಬರ ಕೊಡಬೇಕು. ಅವೆರಡು ಕೊಟ್ಟಿಲ್ಲ ಅಂದರೆ ನಮ್ಮದೇ ಅಲ್ಲ, ಇವು DJ ಅಲ್ಲ, ರಾಮಗಂಗಾ ಯಾವ್ದು ಹಾಕಿದ್ರು ಕೂಡ ಬರಲ್ಲ. ನಿಮ್ಗೇನಾದರೂ ಗಂಗಾ ಬೋಂಡಮ್ ಕ್ರಾಸು ಬೇಕಿತ್ತು ಅಂದರೆ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓನ್ಲಿ ಇನ್ನೊಂದು 400-500 ಬ್ಯಾಲೆನ್ಸ್ ಇದೆ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಹತ್ರ ಕೂಡ 6 months ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಯಾಕಂದರೆ ಈ ಗಿಡ ಎಲ್ಲೂ ಸಿಗೋದಿಲ್ಲ. ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇರುವಂಥ ತಳಿ ಗಂಗಾ ಬೋಂಡಮ್ ಕ್ರಾಸ್. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ನಮ್ಮ ಹತ್ರ ತೊಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಮತ್ತು ಎಲ್ಲರೂ ಕೂಡ ತೆಂಗನ್ನು ಬೆಳೀರಿ, ಒಳ್ಳೆ ಆದಾಯ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇನ್ನೂ